200 ಕೋಟಿ ನಾಯಿ ಸರಿ 200 ಕೋಟಿ ನಾಯಿ ಯಾಕೆ ಚಪ್ಪಳೆ ಇದೀಗ ಜಾಲಿವುಡ್ ಸ್ಟುಡಿಯೋ ಮುಂದೆ ಒಂದಿಷ್ಟು ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ವಿಶೇಷ ಅಂದ್ರೆ ಅವರು ಊರಿನಿಂದನೇ ಬಂದಿದ್ದಾರೆ. ಯಾರು ಹಾಗಾದ್ರೆ ಕಂಟೆಸ್ಟೆಂಟ್ ಅವರು ಗಿಲ್ಲಿ ನಟನ ಫ್ಯಾನ್ಸ್ ಅವರು ಊರಿಂದನೇ ಬಂದಿದ್ದಾರೆ. ಬನ್ನಿ ಮಾತನಾಡಿಸ್ತೀನಿ, ಅವ್ರ ಎಕ್ಸೈಟ್ಮೆಂಟ್ ಯಾವ ರೀತಿ ಇದೆ ಅಂತ ಕೇಳ್ತೀನಿ. ವಿಶೇಷವಾಗಿ ಮಹಿಳಾ ಫ್ಯಾನ್ಸ್ ಬಂದಿದ್ದಾರೆ, ಕೇಳೋಣ ಏನು ವಿಶೇಷತೆ ಅಂತ. ಅಮ್ಮ ಎಲ್ಲಿಯವರು ನೀವು? ನಾವು ದಟ್ಪುರದವರು. ಗಿಲ್ಲಿ ಮನೆ ಊರವ್ರೇನಾ? ಚಿಕ್ಕ ವಯಸ್ಸಿಂದ ನೋಡಿದಿರಾ ಗಿಲ್ಲಿನ? ಚಿಕ್ಕ ವಯಸ್ಸಿಂದ ನೋಡಿದೀವಿ. ಹೇಗಿದ್ರು ಗಿಲ್ಲಿ, ಈಗ ಹೇಗ್ ಕಾಣ್ತಾರೆ ನಿಮ್ಗೆ? ಹೇಗಿದ್ದಾರೆ ಈ ಹೊರಗಡೆನೂ ಹಂಗೇನೆ ಇರೋದವರು. ಅವರು ಆಚೆನೂ ತರಲೇನೆ ಮಾಡ್ತಿದ್ರು, ಒಳಗಡೆನೂ ತರಲೇನೆ ಮಾಡ್ತಾ ಇರೋದವರು. ಅವರು ಅಂದ್ರೆ ಒಳ್ಳೆ ಮನಸ್ಸು, ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ. ಅವ್ರು ಗೆದ್ದು ಬರ್ಲಿ ಅಂತಾನೆ ನಮ್ಮ ಆಸೆ. ಅದಕ್ಕೋಸ್ಕರ ನಾವು ಇಲ್ಲಿವರೆಗೂ ಬಂದಿದ್ದೀವಿ. ನೀವು ವೋಟ್ ಮಾಡಿದಿರಾ ಹಾಗಾದ್ರೆ ಊರಿನವರೆಲ್ಲ? ನೀವು ಇಲ್ಲೇ ನೋಡೋಣ ಅಂತ ಬಂದಿದ್ದೀರಾ ಊರಿಂದ? ಊರಿಂದ ಇಲ್ಲೇ ಬಂದಿದ್ದೀವಿ ನಾವು. ಯಾರು ಇಲ್ಲ ಅಂದ್ಬಿಟ್ಟು ಜೊತೆಲ್ಲ ಎತ್ಕೊಂಡಿದ್ದೀವಿ. ಫ್ಯಾಮಿಲಿ ಬಂದ್ಬಿಟ್ಟಿದ್ದೀರಾ? ಇಡೀ ನಮ್ಮ ಫ್ಯಾಮಿಲಿ, ನಮ್ಮ ದೊಡ್ಡ ಮಗ, ಚಿಕ್ಕ ಮಗ, ಸೊಸೆ, ಈ ಚಿಕ್ಕ ಸೊಸೆ, ಅದಕ್ಕೇನೆ. ಓಕೆ, ಈಗ ನಿಮ್ಮ ಊರಲ್ಲಿ ಎಲ್ಲ ಮನೆ ಬಾಗ್ಲು ಹಾಕೊಂಡು ಎಲ್ಲ ಇಲ್ಲಿ ಗಿಲ್ಲಿನ ವೆಲ್ಕಮ್ ಮಾಡೋದಕ್ಕೆ ಬಂದ್ಬಿಟ್ಟಿದ್ದೀರಾ? ಓಕೆ, ಇನ್ನು ಅನೌನ್ಸ್ ಆಗಿಲ್ಲ, ಅಷ್ಟರೊಳಗಡೆ ನಿಮ್ಗೆ ಗಿಲ್ಲಿ ಗೆಲ್ತಾರೆ ಅಂತಾನೆ ಅನ್ಸ್ಬಿಡುತ್ತೆ ಫಿಕ್ಸ್? ಗಿಲ್ಲಿ ಹೇಳ್ತೀರಾ? ಇಷ್ಟು ಜನ ಅಭಿಮಾನಿ ಅವರಲ್ವಾ, ಅದು ಇಷ್ಟು ಜನ ಅಭಿಮಾನಿ ದಟ್ಪುರ, ಅದು ದಟ್ಪುರ ಅಂದ್ರೆ ಒಂದು ಹಳ್ಳಿ, ಆದ್ರೂ ಗೆಲ್ಲಬೇಕು ಅವರು. ನಾವು ಇಷ್ಟು ಜನ ಕರ್ನಾಟಕದಲ್ಲಿ ಇಷ್ಟು ಜನ ಅಭಿಮಾನಿಗಳು ಅವ್ರ ಅತ್ತೆ ಗಿಲ್ಲಿ ಗೆದ್ದೇ ಗೆಲ್ತಾನೆ, ಅದು ಭರವಸೆ ಅದೇ. ನಾವು ಕಬ್ಬಳಮ್ಮ ದೇವ್ರ ಪೂಜೆ ಮಾಡ್ತೀವಿ, ಆ ತಾಯಿನೂ ಹೂ ಕೊಟ್ಟಳೆ ಗೆದ್ದೇ ಗೆಲ್ತಾನೆ ಅಂತ. ಗಿಲ್ಲಿ ಬಗ್ಗೆ ಸ್ಪೆಷಲ್ ಆಗಿ ಹೇಳಿ, ಏನ್ ಮಾಡ್ತಿದ್ರು, ನಿಮ್ಗೆ ಏನ್ ಅಂತಿದ್ರು, ಅಥವಾ ಎಲ್ಲಿ ನಿಮ್ಮನೆ ಹತ್ರ ಆಂಟಿ ಅಂತ ಕರಿತಿದ್ರು. ಎಲ್ಲಾರು ಹೋಯ್ತಾ ಇದಾರೆ ಆಯ್ ಆಂಟಿ ಅಂತನೋರು, ಅದು ಎಲ್ಲಾರು ಹೋಯ್ತಾ ಇದ್ರೆ ಅವ್ರು ಕರೆದು ಮಾತಾಡ್ಸಿದ್ರು. ಅವರು ಬಂದಾಗ್ಲೂ ಅಷ್ಟೇನೆ, ಅವ್ರು ಗರ್ವ ಏನ್ ತಕೊಂಡಿಲ್ಲ. ಹೋದ್ರೆ ದಾರಿಲಿ ಹೋದ್ರು ಕೂಗ್ ಮಾತಾಡ್ಸ್ತಿದ್ರು. ಎಲ್ಲರನ್ನು ಮಾತಾಡಿಸ್ತಾರೆ, ಅವ್ರೊಂಥರ ಜಾಲಿ ಇರೋ ವ್ಯಕ್ತಿತ್ವದವರು. ಯಾರು ಹೋಯ್ತಾವ್ರಿ, ಯಾರೋ ಹುಡುಗರು ಹೋಯ್ತಾರೆ ಅಗಲ ಮೇಲೆ ಕೈ ಹಾಕಂದ್ರೆ ಮಾತಾಡ್ಸ್ಕೊ ಹೋಯ್ತಿದ್ದು ಅವ್ರನ್ನ. ಅವ್ರಿಗೊಂಚೂರು ಗರ್ವನೂ ಇರ್ತಿರ್ಲಿಲ್ಲ. ನಾನು ಇಷ್ಟು ಚಾರ್ಜ್ ಬೆಳೆದೀನು ಅಂತೂ ಗರ್ವ ಇರಲಿಲ್ಲ. ನಮ್ಮೂರಲ್ಲಿ ಮಾತ್ರ, ದಟ್ಪುರದಲ್ಲಿ ಮಾತ್ರ ಪ್ರತಿಯೊಬ್ಬರು ಅಷ್ಟೇ, ಹೊರಗ್ಲವ್ರು ಬಂದವ್ರನ್ನೂ ಅಷ್ಟೇ ಚೆನ್ನಾಗಿ ಮಾತಾಡ್ಸ್ತಿದ್ರು ಅವರು. ಚಿಕ್ಕ ವಯಸ್ಸಿಂದನೂ ಅದೇ ತರ ಗಿಲ್ಲಿ ಅಂತ. ಬಿಗ್ ಬಾಸ್ ಅಲ್ಲಿ ಹಾಗಾದ್ರೆ ಯಾವುದೇ ಫೇಕ್ ಇಲ್ಲ, ಅವ್ರು ಹೆಂಗಿದಾರೋ ಹಂಗೆ ಇದಾರೆ, ಹಂಗೆ ಆಟ ಆಡ್ತಿದ್ದಾರೆ. ಹೌದೌದು, ಹಂಗೆ ಆಟ ಆಡ್ತಾ ಇದ್ದಾರೆ ಅವರು. ಫಸ್ಟ್ ನಟರಾಜ್ ಅಂತ ಅವ್ರ ಹೆಸರು ಇದ್ದದ್ದು, ಅವ್ರು ಗಿಲ್ಲಿ ದಂಡಾಡಿ ಗಿಲ್ಲಿ ಅಂತ ಹೆಸರು ತಗೊಂಡಿದ್ದಾರೆ. ಈಗ ಕರ್ನಾಟಕ ಅಭಿಮಾನಿಗಳು ಗಿಲ್ಲಿ ಅಂತಾನೆ ಹೆಸರು ಕೊಡ್ತಾ ಇರೋದು. ಈಗ ಗಿಲ್ಲಿ ನಟರಾಜ್ ಅಂತಾನೆ ಹೆಸರು ಕೊಟ್ಟಿರೋದು ಇವಾಗ. ನೀವೇನ್ ಹೇಳ್ತೀರಾ? ಗಿಲ್ಲಿನ ಎಷ್ಟು ವರ್ಷದಿಂದ ನೋಡ್ತಿರೋದು? ಗಿಲ್ಲಿ ನೋಡ್ತಿರೋದು ನಾನು ಇವಾಗ ರೀಸೆಂಟ್ ಆಗಿ ಒಂದು 5 ವರ್ಷ ಆಯ್ತು. ಅವನು ಇದು ಯೂಟ್ಯೂಬ್ ಚಾನಲ್ ಎಲ್ಲ ನೋಡಿದೀನಿ ನಾನು. ಸಖತ್ತ ಕಾಮಿಡಿ ಮಾಡಿದ್ದಾನೆ, ನನ್ಗೆ ಇಷ್ಟ ಅವನು. ಇವಾಗ ಬಿಗ್ ಬಾಸ್ ಬಂದಾಗ ಇನ್ನೂ ಹೆಮ್ಮೆ ಆಯ್ತು, ನಮ್ಮೂರವರು ಅಂತ ಗೆದ್ದು ಬರ್ಲಿ ಅನ್ನೋದೇ ನಮ್ಮ ಆಸೆ ಇತ್ತು. ಮೊದಲೇ ಇಂಟರ್ವ್ಯೂ ಕೊಟ್ಟಿದ್ದೆ ದಟ್ಪುರದಲ್ಲಿ, ಇವಾಗ್ಲೂ ಕೊಡ್ತಾರೆ, ನಂಗೆ ತುಂಬಾ ಖುಷಿ ಆಗುತ್ತೆ. ಅವ್ರು ಎಲ್ಲೇ ಸಿಕ್ಕಿದ್ರು ಪುಟಿ ಚೆನ್ನಾಗಿದೆಯಾ ಪುಟಿ, ರೋಡಲ್ಲಿ ಹೋಯ್ತಾ ಇದ್ರು ಮಾತಾಡ್ಸವ್ರೆ ಅವ್ರನ್ನ, ಚೆನ್ನಾಗಿ ಮಾತಾಡ್ಸ್ತಾರೆ. ಯಾರು ಒಂಚೂರು ದುರಾಂಕಾರ ಇಲ್ಲ ಅವ್ರಿಗೆ, ಚೆನ್ನಾಗಿ ಮಾತಾಡ್ಸವ್ರೆ. ಹೆಂಗೆ ಬಿಗ್ ಬಾಸ್ ಅಲ್ಲಿ ಇದ್ದಿದ್ದಕ್ಕೂ ಅವ್ರ ವ್ಯಕ್ತಿತ್ವದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ? ಅವರು ಯಾವಾಗ ನೋಡು ಬನೀನು ಚಡ್ಡಿಲೇ ಇರ್ತಿದ್ರು, ಇವಾಗ್ಲೂ ಸುಧಾ ಬಿಗ್ ಬಾಸ್ ಅಲ್ಲಿ ಹಂಗೆ ಇದಾರೆ ಅನ್ಕೊಳ್ಳಿ. ಚೇಂಜೇ ಆಗಿಲ್ಲ, ಅವರು ಚೇಂಜೇ ಆಗಿಲ್ಲ. ಅವ್ರು ಚೆನ್ನಾಗಿ ಆಡವ್ರೆ, ಫೇಕ್ ಅಂತ ಏನು ಇಲ್ಲ, ಚೆನ್ನಾಗಿ ಆಡವ್ರೆ ಅವರು. ನೀವೆಲ್ಲರೂ ವೋಟ್ ಮಾಡಿದ್ದೀರಾ? ಎಲ್ಲರೂ ವೋಟ್ ಮಾಡಿದೀವಿ. ನಿಮ್ಮ ಮನೆ ಅವ್ರ ಮನೆ ಹತ್ರ 3ನೇ ಮನೆನೇ ಅವ್ರದ್ದು. ಚಿಕ್ಕ ವಯಸ್ಸಿಂದ ಹೌದೌದು. ಗಿಲ್ಲಿ ಗೆದ್ರೆ ಏನ್ ಮಾಡ್ಬೇಕು ಅಂತ ಊರಲ್ಲಿ? ಸನ್ಮಾನ ಮಾಡ್ತೀವಿ, ನಮ್ದು ಕಟೌಟ್ ನಿಲ್ಸಿದೀವಿ, ಬ್ಯಾನರ್ ಹಾಕ್ಸಿದೀವಿ, ಕಟೌಟ್ ನಿಲ್ಸಿದೀವಿ. ಫುಲ್ ಮೆರವಣಿಗೆ, ಮಳವಳ್ಳಿಯಿಂದ ಎತ್ತನ ಗಾಡಿಯಲ್ಲಿ ಕರ್ಕೊ ಹೋಗ್ತೀವಿ. ಫುಲ್ ಹಬ್ಬನೇ. ಗಿಲ್ಲಿ ನಾಳೆ ಬಂದ್ಬಿಡ್ತಾನೆ ಅಲ್ವಾ, ಫುಲ್ ಹಬ್ಬ ಅಂದ್ರೆ ಹಬ್ಬನೇ. ಇದೆಯಲ್ಲ, ಅವ್ನು 5ನೇ ಕ್ಲಾಸಿಂದನೂ ನಾನು ನೋಡ್ತಾ ಇದ್ದೀನಿ. 5ನೇ ಕ್ಲಾಸಿಂದ ಅವ್ನು ಏನೇನು ಚೇಷ್ಟೆ ಮಾಡೋನೆ, ಏನೇನು ಆಟಗಳು ಆಡೋನೆ ಎಲ್ಲ ನನಗೆ ಗೊತ್ತಿರೋದೆ, ಬೇರೆ ಏನೂ ಇಲ್ಲ. ಯಾಕೆಂದ್ರೆ ಕುಚಿಕುಗಳಲ್ವಾ, ಕುಚಿಕು ಒಂದೇ ಕ್ಲಾಸಲ್ಲಿ ಓದ್ತಿದಾರಲ್ವಾ, ಒಂದೇ ಸ್ಕೂಲಲ್ಲಿ, ಫುಲ್ ಕುಚಿಕುಗಳು. ಅವನು ಇವಾಗ ಏನ್ ಟ್ಯಾಲೆಂಟ್ ಅದೇ ಅದು ಸ್ಕೂಲಲ್ಲೇ ಇತ್ತು, ಅದೇ ಇವಾಗ ತೋರ್ಸಾನೆ. ಈಗ ನಲ್ಲಿ ಮುಳೆ ಅಲ್ಲ ಇಡೀ ಕರ್ನಾಟಕಕ್ಕೆ ತಿನ್ನಿಸ್ತಾನೆ. ಸರಿ ಅಮ್ಮ, ಗಿಲ್ಲಿ ಹುಡುಗಿನ ಆಲ್ರೆಡಿ ಹುಡ್ಕೊಂಡ್ರ ಅಂತ ಬಿಗ್ ಬಾಸ್? ಸುಳ್ಳು, ಇಲ್ಲ ಇಲ್ಲ ಇಲ್ಲ. ಆದ್ರೆ ಇವಾಗ ಕಾವ್ಯನ ಅನ್ಕೊಂಡವ್ರ ಮನ್ಸಲ್ಲಿ, ಅವ್ರ ಮನ್ಸಲ್ಲಿ ಏನಿದೆ ಗೊತ್ತಿಲ್ಲ. ಒಟ್ಟಾರೆ ಅವರು ಕಾವ್ಯ ಇಬ್ರು ಜೋಡಿ ಚೆನ್ನಾಗತ್ತೆ, ಅವ್ರ ಇಷ್ಟ ಜೋಡಿ ಚೆನ್ನಾಗಿದೆ. ಅದು ಕಾವ್ಯನ ಇಷ್ಟ ಕಷ್ಟ ಕೇಳಲ್ವಾ? ಯಾರನ್ನ? ಅವಳು ಗೆದ್ದು ಬರ್ಬೇಕು, ಗಿಲ್ಲಿ ಜೊತೆಲೆ ಬರ್ಲಿ ಅವಳುವೆ. ಮೇಡಮ್ ಗಿಲ್ಲಿ ಗೆದ್ರೆ ಕಾವ್ಯ ಗೆದ್ದಂಗೆ ಅಲ್ವಾ ಮೇಡಮ್? ಸ್ಟಾರ್ಟಿಂಗ್ ಅವನೇ ಸ್ಟಾರ್ಟಿಂಗ್ ಅವರು
ಬಿಗ್ ಬಾಸ್ ಹೋದಾಗ ಹೇಳಿದ್ದ ಜೊತೆಲೆ ಬರ್ತೀನಿ ಜೊತೆಲೆ ಫೈನಲ್ ಗಂಟೆ ಕರ್ಕೊಳ್ತೀನಿ ಅಂತ ಹೇಳಿದ್ದ. ಫೈನಲ್ ಗಂಟೆನೆ ಬಂದಿದ್ದಾರೆ. ಅವ್ನು ಮಾಡಿದ್ ಮತ್ತೆ ತಪ್ಸ್ಕೊಂಡಿಲ್ಲ ಗಿಲ್ಲಿ. ಯಾಕೆಂದ್ರೆ ಅವಳು ಇವಾಗ ಹೋಗಿರ್ಬೋದೇನೋ, ಅವ್ರ ಫೈನಲ್ ಗಂಟೆ ಜೊತೆಲೆ ಬಂದಿದ್ದಾರೆ. ಅವರು ಮಾತು ಕೊಟ್ಟಿದ್ದ, ಕರ್ಕೊಂಡ್ ಬಂದಿದ್ದಾನೆ, ಮಾತು ಕೊಟ್ಟಿದ್ದ. ಅವ್ರಿಗೆಲ್ಲ ಇನ್ನೊಂದು ಹೇಳಿದ ಎಲ್ಲರೂ ಏನಿಲ್ಲ ಅಂದ್ರೆ ನಮ್ಮೂರವರೇ ಗಿಲ್ಲಿ ನಟ, ನಮ್ಮ ಅವ್ರ ಸೊಸೆ. ನಾನು ನೋಡಿದ್ದೀನಿ ಇವಾಗ ರೀಸೆಂಟ್ ಆಗಿ 2 ವರ್ಷದಿಂದ ನೋಡ್ತಾ ಇದ್ದೀನಿ. ಹಂಗೇನಿಲ್ಲ, ಅವರು ತುಂಬಾ ಒಳ್ಳೆಯವ್ರು ಅನಿಸ್ತಾರೆ. ಎಲ್ಲ ವೋಟ್ ಮಾಡಿ ಗೆಲ್ಬೇಕು ಅವರೇ, ಅದೇ ನನ್ನ ಇಷ್ಟ. ಸೊ ಇದು ಗಿಲ್ಲಿಯವರ ಸ್ವಂತ ಊರಿನಿಂದ ಬಂದಿರುವಂತಹ ಫ್ಯಾನ್ಸ್ ಮಾತು. ಫ್ಯಾನ್ಸ್ ಅನ್ನೋದಕ್ಕಿಂತ ಅವ್ರ ನೇಬರ್ಸ್ ಅನ್ಬೋದು, ಅಕ್ಕಪಕ್ಕ ಮನೆಯವರು. ಗಿಲ್ಲಿಯವರು ಚಿಕ್ಕ ವಯಸ್ಸಿನಿಂದನೂ ಇವ್ರು ನೋಡ್ತಾ ಬಂದಿದ್ದಾರೆ. ಹೀಗಾಗಿ ಅವರು ಗೆದ್ದು ಬಂದ್ರೆ ಸಿಕ್ಕಾಪಟ್ಟೆ ಖುಷಿ ಪಡೋದ್ರಲ್ಲಿ ನಮ್ಗೆ ಹೆಮ್ಮೆನು, ನಮ್ಮೂರಿಗೆ ತುಂಬಾ ಖುಷಿ ಹೆಮ್ಮೆ ಅನ್ನೋದು ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಭಾರತಿ, ಪಬ್ಲಿಕ್ ಟಿವಿ.